ಬ್ಯಾಕ್ ಟು ದ ಚಾನಲ್. ಇವತ್ತು ತಾರೀಕು 9 ಏಪ್ರಿಲ್. ನಾಳೆ ನಮ್ಮ ವೈಫ್ ಅವರ ಬರ್ತಡೇ, ಯಶು ಅವ್ರ ಬರ್ತಡೇ. ಸೊ ಅದಕ್ಕೆ ಒಂದು ಸ್ಮಾಲ್ ಗೆಟವೇ ಆಚೆ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ನೀವು ವ್ಲಾಗ್ ಫುಲ್ಲು. ನಾವು ಹೋಗ್ತಾ ಇರೋದು ಕಬಿನಿಲಿ ಒಂದು ರೆಸಾರ್ಟ್ಗೆ. ಆನ್ ದ ವೇ ಎಲ್ಲರೂ ನಾಷ್ಟ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ರೆಸಾರ್ಟ್. ಸೊ ಬನ್ನಿ ಹೋಗೋಣ. ಇವಾಗ ಡೈರೆಕ್ಟ್ ಕಾರ್ ತೊಗೊಂಡು ಸೀದಾ ಕಬಿನಿ. ಗೈಸ್, ಇವಾಗ ಮೈಸೂರು ರೀಚ್ ಆಗಿದ್ದೀವಿ. ಚೇಪೆಕಾಯಿ ತೊಗೊಳ್ಳೋಣ ಅಂತ ನೋಡಿದೆ, ಕಾಯಿ ಕೊಟ್ಬಿಡ್ತಾರೆ. ಅದೇ ಬೇಜಾರು. ಉಪ್ಪು ಕರೆಕ್ಟಾಗಿ ಹಾಕ್ಬಿಡಲ್ಲ, ಸಿಗ್ನಲ್ ಬಿಡ್ತಾ ಇದೆ ಅಂತ ಅರ್ಜೆಂಟಾಗಿ ಓಡೋಗಿ ತಗೋಬೇಕು. ಸೊ ರಿಸ್ಕ್ ಬೇಡ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಕೊಲಂಬಿಯಾ ಹಾಸ್ಪಿಟ್ಲ್ ಇತ್ತಲ್ಲ, ಅದು ಇವಾಗ ಮಣಿಪಾಲ್ ಹಾಸ್ಪಿಟ್ಲ್ ಮಾಡಿಬಿಟ್ಟಿದ್ದಾರೆ. ಸಿಗ್ನಲಲ್ಲಿ ಇದ್ದೀವಿ. ಇವಾಗ ಸ್ಟ್ರೈಟ್ ತೋರಿಸ್ತಾ ಇದೆ. ಇನ್ನು 12 ಕಾಲಿಗೆ ರೀಚ್ ಆಗ್ತೀವಿ. ಅದಕ್ಕೆ ಮುಂಚೆ ಎಲ್ಲಾದರೂ ಒಂದು ಕಡೆ ನಾಷ್ಟ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ತಿಂಡಿ ಮಾಡಬೇಕು. ತಿಂಡಿ ಮಾಡಿಬಿಟ್ಟು ಅದಾದಮೇಲೆ ಓಡ್ತೀವಿ. ಕಮಾನ್, ಲೆಟ್ಸ್ ಗೋ ಟು ತಿಂಡಿ ನಾವು. ಇದ್ಯಾವ ಪೂಜಾರಿ ಇದು? ಸಖತ್ತಾಗಿ ಮಾಡೋರಲ್ಲ, ಬ್ಯೂಟಿಫುಲ್. ಆಲ್ರೈಟ್, ಇವಾಗ ಪೂಜಾರಿ ನಿರಂತರ ಅಂತ ಯಾವುದೋ ಒಂದು ಆನ್ ದ ವೇ ರೆಸ್ಟೋರೆಂಟಲ್ಲಿ ನಿಲ್ಸಿದ್ದೀವಿ. ಇಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಡೈರೆಕ್ಟ್ ರೆಸಾರ್ಟ್ಗೆ. ಸೊ ಇವಾಗ ನಾವು ಊಟಕ್ಕೆ ಕಾಯ್ತಾ ಇದ್ದೀವಿ. ನಾಷ್ಟ ಬಂದಮೇಲೆ ನಾಷ್ಟ ತಿಂದ್ಕೊಂಡು ಇಲ್ಲಿಂದ ಡೈರೆಕ್ಟ್ ರೆಸಾರ್ಟಿಗೆ ಹೋಗೋದು. ಪೂಜಾರಿನ ರೆಸೆಂಬಲ್ ಮಾಡ್ತಾರೆ ಅನ್ನೋದಕ್ಕೆ ಸೇಮ್ ಕ್ಲೋತಿಂಗ್. ಈ ಕ್ಲೋತನ್ನು ಪೂಜಾರಿ ಟೇಬಲ್ ಮೇಲೆ ಹಿಂಗೆ ಹಾಕೋದು. ನೋಡಿ, ಗಿಡ ಮರಗಳು, ಇಲ್ಲ ಅಂಚು, ಇದು ಎಲ್ಲ ತಾಮ್ರ ಶಿಲೆ ಇದೆಲ್ಲನೂ. ಆಚೆ ಮಾತ್ರ ಸಖತ್ ದೊಡ್ಡದಾಗಿದೆ. ಆ ವೀಲ್ ಡಿಸೈನ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ದೊಡ್ಡದಾಗೈತೆ. ಆಚೆ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲಿ ದೇವರು, ಅಲ್ಲಿ ದೇವಸ್ಥಾನ ಹೆಂಗಿದೆ ನೋಡಿ, ದೊಡ್ಡದಾಗಿ ಸ್ಪೇಸು. ಎಲ್ಲ ಚಕ್ರಗಳು. ಇದ್ರ ಹಿಂದೆನೇ ಸ್ಟೇ ಇದೆಯಂತೆ. ಇದ್ರ ಹಿಂದೆ ಕನ್ವೆನ್ಷನ್ ಹಾಲ್ ಬೇರೆ ಐತಂತೆ. ಚೆನ್ನಾಗಿ ಮಾಡೋರೆ. ದೊಡ್ಡದಾಗೈತೆ, ಸಿಕ್ಕಾಪಟ್ಟೆ ದೊಡ್ಡದು. ಆ ರೋಡ್ ರೈಟ್ ದಾಟಿದ್ರೆ HD ಕೋಟೆ. ಆ ಕಡೆನೇ ಕಬಿನಿಗೆ ಹೋಗೋದು. ಈ ಕಡೆ ಲೆಫ್ಟು ಮೈಸೂರು 25 ಕಿಲೋಮೀಟ್ರ್. ಕಬಿನಿ ಒಂದು 36 ಕಿಲೋಮೀಟ್ರ್ ಅಂತ. ಒಳ್ಳೆ ಸ್ಪಾಟಲ್ಲಿ ಮಾಡೋರೆ. ಸ್ವಂತ ಜಾಗ ಇರಬೇಕು ಮೋಸ್ಟ್ಲಿ. ಚೆನ್ನಾಗಿದೆ. ಎನಿವೇಸ್, ಬನ್ನಿ ಹೋಗೋಣ. ಇದು ಯಾವ ಊರಲ್ಲಿ ಮಾಡೋರು ಇವರು ರೆಸಾರ್ಟ್ನ? ಎವಾಲ್ವ್ ಹಾಕೋರು. ಇಲ್ಲಿಂದನೇ ಏನೋ ಹಾಕ್ಬಿಟ್ಟವ್ರು ಈ ಥರ ಎಲ್ಲ ಡಿಸೈನ್ಸ್. ಇಲ್ಲ ಹತ್ತಿಸ್ಬಿಟ್ನಾ? ಇಲ್ಲ ಹೋಗು. ಎಲ್ಲೈತೆ? ಇಲ್ಲ ಹೊಂದೋಯ್ತಾ? ಯಾವ ಥರ ಅವು? ಬ್ರೌನ್ ಕಲರ್ ಇತ್ತು. ಹಿಂಗೆ ನನ್ನ ಕಣ್ಣಿಗೆ ಏನು ಕಾಣ್ತಾನೆ ಇಲ್ವಾ? ಅಲ್ಲಿ ನೋಡಿ, ಬೋಟ್. ಇವ್ರದೇ ಒಂದು ಬೋಟ್ ಇಟ್ಟವ್ರೆ. ಇವರೆಲ್ಲ ಕಾಯ್ತವ್ರೆ ನಮಗೋಸ್ಕರ. ಛತ್ರಿ ಎಲ್ಲ ಹಿಡ್ಕೊಂಡು. ಎತ್ತಿನ ಗಾಡಿ ಬೇರೆ. ಥ್ಯಾಂಕ್ ಯು ಸರ್. ಛತ್ರಿ ಏನು ಬೇಡ ಬಿಡಿ. ಥ್ಯಾಂಕ್ ಯು ಸರ್. ಎಂಟ್ರೆನ್ಸಿಗೆ ಬಂದು ಇವಾಗ ಇಲ್ಲಿ ಕೂತಿದ್ದೀವಿ. ನೋಡಿ, ಸಕ್ಕತ್ತಾಗಿದೆ ಇದು. ಇಲ್ಲಿ ಲೇಕು. ವೆಲ್ಕಮ್ ಎಲ್ಲ ಏನೋ ಟಮಟೆ PP ಎಲ್ಲ ಓದ್ಬಿಟ್ಟು ವೆಲ್ಕಮ್ ಮಾಡಿದ್ದಾರೆ. ಇವಾಗ ಏನೋ ಹಾಟ್ ಟವಲ್ ಏನೋ ತಂದು ಕೊಡ್ತಾರೆ. ಥ್ಯಾಂಕ್ಸ್. ಕಾಸು ಕೊಟ್ಟಂಗೆ ಕಜಾಯ. ಫುಲ್ ಸೆಂಟೆಡ್ ಟವಲ್ಲು. ಹಳೇ ಕಾಲದ ಮನೆ ಥರ ಐತೆ ಎಲ್ಲ. ಚಾಪೆ, ಫ್ಲೋರಲ್ಲಿ ಚಾಪೆ. ಥ್ಯಾಂಕ್ ಯು. ಹಾಂ, ಇದೆ. ಥ್ಯಾಂಕ್ ಯು. ಇದ್ರಲ್ಲಿ ಕುಡಿಯೋದಲ್ಲ, ಇದು ಕಬ್ಬಿದು ಸ್ಟ್ರಾ ಅನ್ಕೊಂಡು. ಅವ್ರೇನು ಹೇಳಿದ್ರು, ಟ್ರೆಡಿಷನಲ್ ಶುಗರ್ ಕೇನ್ ಜ್ಯೂಸ್ ಅಂತ. ಅವ್ರು ಸುಮ್ಮನೆ ಸ್ಟೈಲ್ ಕೊಟ್ಟಿರೋದು ತಿಂತಿದ್ಯಾ? ತಿನ್ಬೇಕು, ಸ್ಟೈಲ್ ಅಲ್ಲ. And if there is anything that you want to know more about also, you can give us a call. Can we take safari tomorrow if it's possible in the north? ಈ ನೆಲನ ಹಳೆ ಕಾಲದ್ದು ಸೆಗ್ನಿನೆಲ್ಲ ರಿಫ್ಲೆಕ್ಟ್ ಮಾಡಕ್ಕೆ ಮಾಡಿದ್ದಾರೆ. ಬಟ್ ಯು ಗೈಸ್ ಹ್ಯಾವ್ ಡನ್ ಇನ್ ಸಿಮೆಂಟ್ ಅಲ್ಲ?
ಗೊತ್ತಾ, ನೋಡಿದ್ಯಾ ಸೆಗಣಿನೆಲ್ಲ ಅದನ್ನು ಸಾರಿಸ್ತಾರಲ್ಲ ಅದೇ ಥರ ಸಿಮೆಂಟಲ್ಲಿ ಸಾರಿಸ್ಬಿಟ್ಟವ್ರೆ. ಇದು ಕಾಮನ್ ಸ್ವಿಮ್ಮಿಂಗ್ ಪೂಲಾ? ಓಕೆ, ಇನ್ಫಿನಿಟಿ. ಓ, ಆಲ್ ರೈಟ್. ಪ್ಲಸ್ ಆ ಕಡೆ ವಾಟರ್ ಟ್ಯಾಪ್ ಬಂದು ಆರೋ ವಾಟರ್ ಸಿಸ್ಟಮ್ 100% ಸೇಫ್ ಟು ಡ್ರಿಂಕ್. ಮತ್ತೆ ರೂಮಲ್ಲಿ ಇಟ್ಟಿರೋ ಎಲ್ಲ ಈಟಬಲ್ಸ್ ಸಾಫ್ಟ್ ಡ್ರಿಂಕ್ಸ್ ಎಲ್ಲಾನು ಕಾಂಪ್ಲಿಮೆಂಟ್ರಿ ಮತ್ತೆ ಡೈಲಿ ರಿಪ್ಲೇಸ್ ಕೂಡ ಮಾಡಿ ಕೊಡ್ತಾರೆ. ಸೊ ಈ ಕಡೆ ಬೆಡ್ರೂಮ್. ಓಕೆ, ಬಂದಾಯ್ತು ಇವಾಗ ರೂಮ್ಗೆ. ಆಲ್ರೆಡಿ ಅವರು ಸುಮಾರು ಜಾಗನ ಎಕ್ಸ್ಪ್ಲೈನ್ ಮಾಡ್ಕೊಂಡು ನಾನು ಹಂಗೆ ತೋರಿಸ್ಬಿಟ್ಟಿದ್ದೀನಿ ವಿಡಿಯೋಲಿ. ಬಟ್ ಸ್ಟಿಲ್ ಒಂದು ಫ್ರೆಶ್ ಆಗಿರೋ ರೂಮ್ ಟೂರ್ ಕೊಡೋಣ. ಯಾಕೆಂದ್ರೆ ನಾಳೆ ನಾನು ಏನಾದ್ರು ರೂಮ್ ಟೂರ್ ಕೂಡ ಟ್ರೈ ಮಾಡಿದ್ರೆ ಅದು ಗಲೀಜಾಗ್ಬಿಟ್ಟಿರುತ್ತೆ. ಪ್ರಾಬಬ್ಲಿ ನಂಗೆ ಗೊತ್ತಿಲ್ಲ, ಪ್ರಾಬಬ್ಲಿ ಕ್ಲೀನಾಗಿ ಇಟ್ಟಿರ್ತೀವಿ, ಮ್ಯಾಟ್ರ್ ಆಗಲ್ಲ. ಬಟ್ ಸ್ಟಿಲ್ ಏನೇನಿದೆ ಅದು ನಂಗೆ ತೋರಿಸ್ಬೇಕು ಅಂತ ನನ್ನ ಇಷ್ಟ. ಅದು ಹೆಂಗಿತ್ತು ಅನ್ನೋದು. ಬನ್ನಿ ಒಂದು ಸಣ್ಣ ರೂಮ್ ಟೂರ್ ನೋಡ್ಕೊಂಡ್ ಬರೋಣ. ಇದು ಮೇನ್ ಡೋರ್. ಈ ತರ ಪಾತ್ವೆ, ಇಲ್ಲಿಂದ ಬಂದ್ರೆ ಮೇನ್ ಡೋರ್. ಆಮೇಲೆ ಒಂದು ಡೈನಿಂಗ್ ಟೇಬಲ್. ಇದು ಹಾಲ್, ಲಿವಿಂಗ್ ಹಾಲ್ ಥರ ನೋಡಿ. ಮೇಲೆಲ್ಲ ಚಾಪೆದು ಹಳೆ ಕಾಲದಲ್ಲಿ ಇರ್ತಾ ಇತ್ತಲ್ಲ ಚಾಪೆ ಫ್ಲೋರಿಂಗ್, ಆ ಥರ. ಆಮೇಲೆ ಈ ಸಿಮೆಂಟ್ದು ಸಾರಿಸಿರೋ ಥರ ಮಾಡಿದ್ದಾರೆ, ಸೆಗಣಿ ಸಾರಿಸಿರೋ ನೆಲದ ಥರ. ಅದನ್ನೇ ಸಿಮೆಂಟ್ ಸಾರಿಸ್ಬಿಟ್ಟವ್ರು ಫುಲ್ಲು, ಆ ಥರ ಕಾಣಿಸುತ್ತೆ. ಓಕೆ, ಇಲ್ಲಿ ಕಾಫಿ ಪೌಡ್ರು ಅದು ಇದು ಏನೇನೋ ಇಟ್ಟಿದ್ದಾರೆ. ಫ್ರೆಂಚ್ ಪ್ರೆಸ್, ಸಿದ್ದಾಪುರ ಫೈನ್ ಕಾಫೀಸ್, ಅದು ಬಿಟ್ಟರೆ ಕ್ಯಾಶ್ಯೂ, ಅದಾದಮೇಲೆ ಅದ್ರ ಜೊತೆ ಮಲ್ಬಾರ್ ಕೋಸ್ಟ್ ಆಲ್ಮಂಡ್ಸ್, ಅದ್ರ ಜೊತೆ ಇಲ್ಲೂ ಏನು ಕೊಟ್ಟವ್ರೆ, ಕುಕ್ಕೀಸು, ನಿಪ್ಪಟ್ಟು, ಆ ಥರ. ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಫ್ರೂಟ್ಸ್ ಡೈನಿಂಗ್ ಟೇಬಲ್ ಮೇಲೆ. ಸೊ ಇದೆಲ್ಲ ಕಾಂಪ್ಲಿಮೆಂಟ್ರಿ ಫ್ರೀ ಅಂತ ಹೇಳಿದ್ರು. ಜಿಗ್ಸ್, ಜ್ಯೂಸ್ ಇದೆ, ಫ್ರಾಂಟಾ, ಸ್ಪ್ರೈಟು, ನೀರು ಎಲ್ಲ. ಇದು ಕುಡಿಯೋ ನೀರುತ್ತೆ, ಟ್ಯಾಪ್ ವಾಟರ್, ದಟ್ಸ್ ಫೈನ್. ಇದು ಲಿವಿಂಗ್ ಹಾಲ್, ಟಿವಿ, ಸೋಫಾ. ಆಮೇಲೆ ಹಿಂಗೆ ಬಂದರೆ ಬೆಡ್ರೂಮ್ ಈ ಥರ ಇದೆ. ಸೊ ಸೇಮ್ ಥೀಮ್, ರೂಫ್ ಮತ್ತು ಕೆಳಗಡೆ ಇದೇ ಥರ ಇದೆ. ಇಲ್ಲಿ ಸಣ್ಣದಾಗಿ ವೆಲ್ಕಮ್ ಅಂತ ರೋಸ್ ಹಾಕ್ಬಿಟ್ಟು ಹಾಕಿದ್ದಾರೆ. ರೂಮ್ AC, ಗುಡ್ ನ್ಯೂಸ್ ಬೈಬಲ್ ಇದೆ, ಅದಷ್ಟೇ. ದಟ್ಸ್ ಆಲ್. ಒಂದು ಸ್ಟಡಿ ಟೇಬಲ್, ವರ್ಕಿಂಗ್ ಟೇಬಲ್, ವಾಟ್ ಎವರ್ ವಿ ಕಾಲ್. ಒಂದು ಬೀರು ಥರ ಕಬೋರ್ಡ್, ಒಂದು ಲಾಕರ್ ಒಳಗೆ ಡ್ರೆಸ್ಸಸ್ ಎರಡೂ ನಮ್ಮ ಲಗೇಜಲ್ಲಿ ಇಟ್ಟಿದ್ದೀವಿ. ಆಮೇಲೆ ಇದು ವಾಶ್ರೂಮ್ ನೋಡಿ. ಆಚೆಯಿಂದ ಮಳೆ ಬಂದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇಲ್ಲಿ ನೀರು ಬರೋದು ಚೆನ್ನಾಗಿ ಕಾಣುತ್ತೆ. ಅದು ಬಿಟ್ಟರೆ ಇಲ್ಲಿ ವಾಶ್ ಬೇಸಿನ್, ಆಮೇಲೆ ಇಲ್ಲಿ ಶವರ್ ಏರಿಯಾ, ಇದಿಷ್ಟು. ಅದಾದಮೇಲೆ ಇಲ್ಲೊಂದು ಜಕ್ಕುಸಿ ಇದೆ ಸಣ್ಣದಾಗೆ. ಟವಲ್ ಇಟ್ಟಿದ್ದಾರೆ, ಟವಲ್ ಮೇಲೆ ಒಂದೊಂದು ಪೆಟಲ್ಸ್ ಇಟ್ಟವ್ರೆ ಡೀಟೇಲಿಂಗ್ ಆಗಿ. ಆಚೆ ಬಂದರೆ ಇಲ್ಲಿ ಪ್ರೈವೇಟ್ ಪೂಲ್. ಸೊ ಇಲ್ಲೇಂತಂದರೆ ಈ ಎಲೆಗಳು ಬೀಳ್ತಾ ಇರುತ್ತಂತೆ. ಸ್ವಿಮ್ಮಿಂಗ್ ಪೂಲ್ ಏನಾದ್ರು ಗಲೀಜಾದರೆ ನಮಗೆ ಅವ್ರಿಗೆ ಕಾಲ್ ಮಾಡಿದ್ರೆ ಬಂದು ಕ್ಲೀನ್ ಮಾಡಿಕೊಡ್ತೀವಿ ಎನಿ ಟೈಮ್ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಆನ್ ಮಾಡಿದ್ರೆ ಇದು ಆಫ್ ಆಯಿತು. ಇದನ್ನು ಆನ್ ಮಾಡಿದ್ರೆ ಇಲ್ಲಿ ಜಕುಸಿ ಮಸಾಜರ್ ಥರ ಆನ್ ಆಗುತ್ತೆ. ನೈಸ್. ಆಮೇಲೆ ಇಲ್ಲೊಂದು ಸ್ವಲ್ಪ ರೆಸ್ಟಿಂಗ್ ಏರಿಯಾ ಥರ ಇದೆ ಕೂರಕ್ಕೆ. ಪ್ರಾಬಬ್ಲಿ ಸ್ಮೋಕಿಂಗ್ ಏರಿಯಾ ಪ್ರಿಫರ್ಡ್. ದಿಸ್ ಇಸ್ ದ ಎವಾಲ್ವ್ ಬ್ಯಾಕ್ ರೂಮ್ ಟೂರ್ ಕಬಿನ್. ಇದು ನಾನು ಅನ್ಕೊಂಡಿದ್ದೆ ಈ ಸ್ವಿಮ್ಮಿಂಗ್ ಪೂಲ್ಗೆ ಅಲ್ಲಿ ನದಿ ಇರೋ ಥರ ಇರುತ್ತೆ ಅಂತ. ಇನ್ಫಿನಿಟಿ ಪೂಲ್ ಹತ್ರ ಇದೆ, ಅಲ್ಲಿ ಕಾಮನ್ ಪೂಲಲ್ಲಿ ಆ ಥರ ಇದೆ. ಇದರ ಪ್ರೈವೇಟ್ ಪೂಲಲ್ಲಿ ಆ ಥರ ಇಲ್ಲ. ನೀವು ಚಾಯ್ಸ್. ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲಿಂದ ಪೂಲ್ಗೆ ಹೋಗೋದು ಅಂತ ಇಬ್ಬರು ಪ್ಲ್ಯಾನ್ ಮಾಡಿದ್ದೀವಿ. ಈಜಾಡಿಕೊಂಡು ಸ್ವಲ್ಪ ಹೊತ್ತು ಒಂದು ಸಾಯಂಕಾಲದ ಮೇಲೆ. ದೆನ್ ವಿ ಲೇಟ್ ಫಾರ್ ದ ಲಂಚ್ ಆರ್ ಡಿನ್ನರ್ ವಾಟ್ ಎವರ್.